ದುರ್ಗಾ ದುರ್ಗಾ ಇವಾಗ ಆರಾಮಾಗಿದ್ಯಾ? ದುರ್ಗಾ ನೀನೇ ಕಲ್ಲು ಹೋಗಿದ್ದೆ ಅಲ್ಲ, ನೀನು ಯಾವಾಗ ಹೋದೆ? ಅದೇನೋ ಹೇಳ್ತಾ ಇದ್ದಲ್ಲ, ನಾನು ದಡ್ಡಿ, ನನಗೆ ಬುದ್ಧಿ ಇಲ್ಲ, ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದೆ. ಏನಾಯ್ತು ದುರ್ಗಾ? ಏನಾದರೂ ಪ್ರಾಬ್ಲಮಾ? ಬೇಡ ಬೇಡ, ನನಗೆ ಅವಳು ಸತ್ಯ ಗೊತ್ತಾಗಿ ಇಷ್ಟೊಂದು ಸಿಟ್ಟು ಬರ್ತಿದೆ. ಇನ್ನು ಬಾಸಿಗೆ ಏನಾದರೂ ಗೊತ್ತಾದರೆ ಏನಾಗಬೇಡ, ಅವ್ರ ಹೃದಯನೇ ಹೊಡೆದೋಗುತ್ತೆ. ಅವ್ರಿಗೆ ಇದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಬೇಡ, ಇದನ್ನ ಹೇಳೋದು ಬೇಡ. ದುರ್ಗಾ, ಏನು ಯೋಚಿಸ್ತಾ ಇದೀಯಾ? ಏನಿಲ್ಲ, ಅಕ್ಕ ನೆನಪಾದ್ಲು ಅಷ್ಟೇ. ಅಕ್ಕ ನೆನಪಾದ್ಲು? ಅಲ್ಲ ದುರ್ಗಾ, ಅಕ್ಕ ನೆನಪಾದ್ರೆ ನೀನು ಯಾಕೆ ನಿನ್ನ ಬೈಕೋಬೇಕು? ಅದು ಹಾಗೇನೆ, ಅಳ್ಬೇಕು ಅನ್ಸ್ತು ಅತ್ತೆ, ಬೈಕೋಬೇಕನ್ಸ್ತು ಬೈಕೊಂಡೆ, ನನ್ನಿಷ್ಟ. ಅಮ್ಮ ಹೇಳಿದ್ದು ನಿಜ. ದುರ್ಗಾಗೆ ನನ್ನ ಹತ್ರ ನನ್ನ ಮನಸ್ಸಿನ ವಿಷಯ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಅವಳಿಗೆ ಇನ್ನೂ ನನ್ನ ಹತ್ರ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಅದಕ್ಕೆ ನನ್ನ ಹತ್ರ ವಿಷಯ ಮುಚ್ಚಿಡ್ತಾ ಇದ್ದಾಳೆ. ಪರವಾಗಿಲ್ಲ, ಅವಳು ರೆಸ್ಟ್ ಮಾಡಲಿ. ಇವತ್ತು ಒಂದೆರಡು ದಿನ ಅವಳ ಪಾಡಿಗೆ ಅವಳನ್ನೇ ಬಿಟ್ಬಿಡ್ತೀನಿ. ದುರ್ಗಾ, ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಚೆನ್ನೈಗೆ ಹೋಗ್ತಾ ಇದ್ದೀನಿ. ಸರಿ, ಹೋಗಿ ಬನ್ನಿ. ನಾನು ಹೋಗ್ತೀನಿ ಅಂದ ತಕ್ಷಣ ಓಕೆ ಅಂತ ಇದ್ದಾಳೆ. ಅಂದರೆ ಅವಳಿಗೆ ನನ್ನಿಂದ ದೂರ ಇರಬೇಕಾಗಿದೆ. ನಾನು ಇಲ್ದಿದ್ರೆ ಅವಳು ನಿರಾಳವಾಗಿರ್ತಾಳೆ ಅಂತ ಅನಿಸುತ್ತೆ. ಸರಿ ದುರ್ಗಾ, ನಾನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊತೀನಿ. ಇಷ್ಟು ದಿನ ಅಮ್ಮ ಅನ್ನೋ ಮುಖವಾಡ ಹಾಕೊಂಡು ನಮ್ಮ ಇಡೀ ಸಂಸಾರನೇ ಹಾಳು ಮಾಡಿದ ಮಾಳ್ವಿಕನ ನಾನಂತೂ ಸುಮ್ಮನೆ ಬಿಡಲ್ಲ. ಸತ್ಯಕ್ಕೆ ತುಂಬ ದೊಡ್ಡ ಬೆಲೆ ಕೊಡಬೇಕಾಗತ್ತೆ ದುರ್ಗಾ. ಆ ಬೆಲೆ ಕೊಡೋದಕ್ಕೆ ನೀನು ಸಿದ್ಧವಾಗಿದ್ಯಾ? ಹೇಗೂ ಶರತ್ ಇವತ್ತು ರಾತ್ರಿನೇ ಚೆನ್ನೈಗೆ ಹೊರಟಿದ್ದಾನೆ. ಇಷ್ಟೆಲ್ಲ ನೋಡಿದ್ಮೇಲೂ ನೀನು ಶರತ್ಗೆ ಸತ್ಯ ಹೇಳೋ ಧೈರ್ಯ ಮಾಡ್ತೀಯಾ ದುರ್ಗಾ? ಅವನಿಗೆ ಸತ್ಯ ಹೇಳ್ತೀಯಾ? ಆಗಿದ್ದಾಗ್ಲಿ, ನಾನು ಈ ಕ್ಷಣನೇ ಬಾಸ್ಗೆ ಎಲ್ಲ ಸತ್ಯನ ಹೇಳ್ತೀನಿ. ದುರ್ಗಾ ಬೇಡ, ಪ್ಲೀಸ್ ಬೇಡ. ಅಕ್ಕ, ಸತ್ಯನ ನಾನು ಹೇಳ್ಬೇಕು, ಹೇಳೇ ಹೇಳ್ತೀನಿ. ದುರ್ಗಾ, ಅವಳಿಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ನಾನಿಲ್ಲಿರೋದು ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದೆ ಅಂತ ಅಂದಮೇಲೆ ನಾನು ಇಲ್ಲಿರೋದು ಸರಿಯಲ್ಲ. ಅವಳಿಗೋಸ್ಕರ ನಾನು ದೂರ ಹೋಗಲೇಬೇಕು. ಬಾಸು ನಿಲ್ಲಿ. ಬಾಸು ನಿಂತ್ಕೊಳ್ಳಿ. ಏನು ದುರ್ಗಾ? ಅದು ಅದೇ ಏನು? ನೀವೆಲ್ಲೂ ಹೋಗೋದು ಬೇಡ. ಎಲ್ಲೂ ಹೋಗೋದು ಬೇಡವಾ? ಏನು ಹೇಳ್ತಾ ಇದೆಯಾ? ನೀವೆಲ್ಲೂ ಹೋಗೋದು ಬೇಡ ಅಂದೆ. ಅದೇ ಯಾಕೆ? ಯಾಕಂದ್ರೆ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಮುಖ್ಯವಾದ ವಿಷಯನ? ಏನದು? ಅದು ನಾನು ನೀನು ಹೇಳಲ್ಲ ಅನ್ಸುತ್ತೆ. ನಾನು ಹೊರಡ್ತೀನಿ. ಏನು ದುರ್ಗಾ? ಏನಾಗಿದೆ? ತಲೆ ಕೆಟ್ಟಿದ್ಯಾ? ಈ ಮಾಳ್ವಿಕನ್ ವಿರುದ್ಧ ಹೋದ್ರೆ ಏನಾಗ್ಬೋದು ಅಂತ ಅಷ್ಟೆಲ್ಲ ತೋರಿಸಿದ್ರು ಮತ್ತೆ ಅದೇ ಕೆಲಸನೇ ಮಾಡ್ತಾ ಇದ್ದಾಳಲ್ಲ. ಒಂದು ವೇಳೆ ಇವಳು ಹೇಳೋ ಸತ್ಯ ಶರತ್ ಏನಾದ್ರು ನಂಬಿಟ್ರೆ ಆಗ
ಆಗ ಅವನು ಹೇಗೆ ರಿಯಾಕ್ಟ್ ಮಾಡ್ಬೋದು? ಮಾಳ್ವಿಕಾ ತೋರಿಸಿರೋ ಆ ಭವಿಷ್ಯ ಸಾಮಾನ್ಯವಾಗಿರ್ಲಿಲ್ಲ. ಅದನ್ನ ನೋಡಿದ್ಮೇಲೂ ದುರ್ಗಾ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದಾಳ. ಅಲ್ಲ, ಇವಳ ಮಾತನ್ನ ಏನಾದರೂ ಶರತ್ ನಮ್ಮದೇ ಹೋದ್ರೆ ಇವಳ ಪರಿಸ್ಥಿತಿ ಏನಾಗತ್ತೆ? ದೇವ್ರೆ ದೇವ್ರೆ, ನೀನೇ ಕಾಪಾಡಬೇಕು. ನೋ ಚಾನ್ಸ್. ಷರತ್ತು ನನ್ನ ವಿರುದ್ಧ ಒಂದು ಹೆಜ್ಜೆನೂ ಇಡೋದಿಲ್ಲ. ಆದರೆ ನನ್ನ ಮೇಲೆ ಒಂದು ಸಣ್ಣ ಅನುಮಾನ ಅಂತೂ ಮೂಡುತ್ತೆ. ಎಸ್, ಅದೇ ನನಗೆ ದೊಡ್ಡ ಪ್ರಾಬ್ಲಮ್ ಆಗಬಹುದು. ಒಂದು ವೇಳೆ ದುರ್ಗಾ ಏನಾದರೂ ಸತ್ಯ ಹೇಳಿಬಿಟ್ರೆ ಅವಳು ಇಡೀ ಲೈಫಲ್ಲಿ ಶರತ್ ಯಾವತ್ತೂ ಅವಳನ್ನ ನಂಬದೇ ಇರೋ ಹಾಗೆ ನಾನು ಮಾಡ್ತೀನಿ. ಅವಳು ಸತ್ಯ ಹೇಳೋಕ್ಕೂ ಮುಂಚೆ ಅವಳ ಕತೆ ಮುಗಿಸ್ತೀನಿ. ನೀವೆಲ್ಲೂ ಹೋಗ್ಬೇಡಿ, ಅಂದ್ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ. ನೀವು ನನ್ನ ಜೊತೆಲೇ ಇರಬೇಕು. ದುರ್ಗಾ, ಯಾಕೆ ಹೇಳ್ತಾ ಇದೀಯಾ? ದುರ್ಗಾ, ನೀನು ಏನು ಮಾತಾಡ್ತಾ ಇದೀಯ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ನೀವೆಲ್ಲೂ ಹೋಗ್ಬಾರ್ದು ಬೋಸು. ನೀವು ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನನ್ನ ಈ ಥರ ಒಂಟಿಯಾಗಿ ಬಿಟ್ಟು ಹೋಗೋದು ನನಗಿಷ್ಟ ಇಲ್ಲ. ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ದುರ್ಗಾ, ಹೌದು, ಇಷ್ಟ ದಿನ ನನ್ನ ಮನಸ್ಸನ್ನು ನಾನೇ ಕಟ್ಟಾಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗ್ತದೆ, ನೀವಿಲ್ಲ ಅಂದ್ರೆ ಆ ಜೀವನಕ್ಕೆ ಅರ್ಥನೇ ಇಲ್ಲ ಬೋಸು. ನೀವು ನನಗ್ ಬೇಕು. ನಿಮ್ ಪ್ರೀತಿ ನನಗ್ ಬೇಕು. ನಾನು ತುಂಬಾ ಪ್ರೀತಿಸ್ತಿದ್ದೀನಿ ಬೋಸು. I love you. I love you.